ಹಾಯ್ ಹಲೋ ಫ್ರೆಂಡ್ಸ್, ಹೆಂಗಿದ್ರಿ? ಆರಾಮದ್ರಿ? ನಾನು ಆರಾಮದೀನಿ ನೋಡಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮ್ಲಿ ಲವ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ ಹೆಚ್ಚಿನ ಸಂಖ್ಯೆಯಲ್ಲಿ. ಇವತ್ತು ಬ್ಲಾಗ್ನಲ್ಲಿ ಏನೇನು ಸಿಗುತ್ತೆ ಅಂಥೇಳಿ ಎಲ್ಲ ನೋಡ್ಕೊರಿ. ಮತ್ತು ಇವತ್ತು ನನ್ನ ಮಕ್ಕಳು ಮಾತಾಡ್ತಾರಂತ್ರಿ ಬ್ಲಾಗ್ನಲ್ಲಿ. ಹಾಗಾಗಿ ಎಲ್ಲ ಇವತ್ತು ಬ್ಲಾಗ್ ನಿಮಗೆ ನೋಡೋಕೆ ಚಲೋ ಸಿಗುತ್ತೆ ರೀ. ನಾವು ಏನೇನು ಮಾಡ್ತೀವಿ ಇವತ್ತು, ಮತ್ತು ಎಲ್ಲಿ ನಾವು ಶಾಪಿಂಗ್ ಹೋಗ್ತೀವಿ, ಮತ್ತು ಇವತ್ತು ನಾನು ರೆಸಿಪಿ ಏನು ಮಾಡ್ತೀನಿ ಅಂಥೇಳಿ ಎಲ್ಲ ಇವತ್ತು ತೋರಿಸ್ತೀನಿ ರೀ ಬ್ಲಾಗ್ನಲ್ಲಿ. ಎಲ್ಲ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಬ್ಲಾಗ್ ಇಷ್ಟ ಆಯ್ತು ಅಂದರೆ ಕಮೆಂಟ್ನಲ್ಲಿ ಹೇಳಿರಿ ಫ್ರೆಂಡ್ಸ್ ನೀವು. ಈಗ ನನ್ನ ಮಗಳು ಮಾತಾಡ್ರಿ. ಫ್ರೆಂಡ್ಸ್ ಸಲಾಮ್ ನಮಸ್ತೆ. ನನ್ನ ಮಮ್ಮಿ ನನಗೆ ವೆಲ್ಕಮ್ ರೀ ಫ್ರೆಂಡ್ಸ್. ಮಮ್ಮಿ ನೀನು ಏನು ಮಾಡ್ತಾರೆ ಮಮ್ಮಿ? ಹಾಕಿ ಎಣ್ಣೆ ಇಡ್ಬೇಕಪ್ಪ. ಇದು ಎಲ್ಲ ಶುಲ್ಕುರ್ಮಾದು ಮಾಡ್ತೀವಲ್ಲ ನಾವು, ಎಣ್ಣೆ ಇಡ್ಬೇಕೆಲ್ಲ. ಈಗ ನೆನಿಬೇಕಂದ್ರೆ ಇಷ್ಟ ಅದ್ರಾಗ ಹಾಕಪ್ಪಿ. ಈಗ ನೋಡ್ರಿ, ಎಲ್ಲ ಒಂದು 4-5 ತಾಸು ಇದು 4 hours ಬೇಕ್ರಿ. ಇದು ನೆನಿಬೇಕಂದ್ರೆ ಎಲ್ಲ ಈಗ ಎಷ್ಟೆಷ್ಟು ಬೇಕು ನಾನು ಹಾಕಿ ಇದೆಲ್ಲ ಇಡ್ತಾ ಇದ್ದೀನಿ. ಮಮ್ಮಿ ನೋಡ್ರಿ, ಇದು ಸಾಕಿಲ್ರಿ ಇದು ಸಾಕು. ಇದು ರೀ ಅದು ಬೇಡ, ಬೇರೆ ಸಪ್ರೇಟ್ ಹಾಕ್ಬೇಕದು. ಅಣ್ಣ ಸಡಿ ಈಗ ನೋಡ್ರಿ ಫ್ರೆಂಡ್ಸ್, ಯಾಕದಲ್ಲ ಬೋಲ್ತು ಏನೇನು ಹಾಕಿ ನೀನ ಹಾಕಿ ನೀನ ಹೇಳಪ್ಪಿ. ನಾನೇನು ಇದು ನೋಡ್ರಿ ಫ್ರೆಂಡ್ಸ್, ಇದು ಬಾದಾಮ್ ಇದು ಮಮ್ಮಿದು ಖಜೂರ್ ಹಾಕ್ಲಿಕತ್ತೀರಿ. ಇದು ಪಿಸ್ತಾ ನೋಡ್ರಿ, ಖಜೂರ್ ಇಲ್ಲ ಅಣ್ಣ, ನೋಡ್ರಿ ಇದು ಅಕ್ರೋಟ್ ನೋಡ್ರಿ ಫ್ರೆಂಡ್ಸ್, ಇದು ಅಕ್ರೋಟ್, ಇದು ಖಜೂರ್ ನೋಡ್ರಿ, ಇದು ಖಜೂರ್. ಇದು ಮತ್ತು ಇದು ಸಪ್ರೇಟ್ ಹಾಕ್ಬೇಕ್ರಿ. ಇದು ಮಿಕ್ಸ್ ಮಾಡಬಾರ್ದು, ಕಪ್ ಕಲರ್ ಆಗ್ಬಿಡ್ತಾವಲ್ಲ. ಅಂದ್ರೆ ಅದು ಒಂದು 3-4 ಗಂಟೆಗೆ ಇದು ಸೋಕ್ ಮಾಡ್ಬೇಕು 3-4 ತಾಸು. ಅಲ್ಲಿ ಇಟ್ಟು ಬಿಡಪ್ಪಿ, ಸೈಡ್ಗೆ ಇಡ್ರಿ. ಆ ಕಡೆ ಸೈಡ್ ಆ ಕಡೆ ಇಡ್ರಿ. ಹಾಯ್ ಫ್ರೆಂಡ್ಸ್, ನಾನು ಬಜಾರ್ ಹೊರಟೆ. ಎಷ್ಟೆಲ್ಲ ಇರ್ತೇಪಿ ಬಜಾರ್. ನಾನು ಕಲ್ಲಂಗಡಿ ಬೀಜ ಮತ್ತು ಇದು ಕಾಜೂರಿ ಎರಡೂ ಇದು ಸಪ್ರೇಟ್ ಇರಬೇಕು. ಎದರ ಜೊತೆನ ಹಾಕಿ ಕೂಡಿಸಿ ಇಟ್ಬಾರ್ದು. ಎಲ್ಲ ಮಿಕ್ಸ್ ಮಾಡಿಟ್ಟಿದ್ರೆ ಕಪ್ ಆಗಿಬಿಡ್ತಾವೆ. ಇದು ಸಪ್ರೇಟ್ನೇ ಇರಬೇಕು, ಕಲ್ಲಂಗಡಿ ಬೀಜ ಮತ್ತು ಇದು ಕಾಜೂರಿ. ಈಗ ನೋಡ್ರಿ, ಇದ್ರೊಳಗೆ ನಾನು ಪಿಸ್ತಾ ಮತ್ತು ಅಕ್ರೋಟ್, ಬಾದಾಮ್ ಇವೆಲ್ಲ ಹಾಕಿವಿ. ನಾನು ಇದು ಬಿಲಾವ್ ಅಂತಾರಲ್ಲ ಹಾಕಿಲ್ರಿ, ಮತ್ತು ಖಜೂರನ್ನ ಹಾಕೀನಿ ರೀ ಫ್ರೆಂಡ್ಸ್. ನೋಡ್ಬೋದು ನೀವು. ಇಷ್ಟೆಲ್ಲ ಹಾಕಿ ಒಂದ್ರಾಗ ಇದು ಇಡೋದ್ರಿ. ಇದ್ರಾಗ ಕಾಜು ಮತ್ತು ಇದ್ರೊಳಗೆ ಚಿರಂಜೀವಿ ಅಂತಾರಲ್ರಿ, ಇದು ಚಾರೋಲಿ, ಇಷ್ಟೆಲ್ಲ ಹಾಕಿ ಇದು ಒಂದು 4-5 ತಾಸು ಇದು ನೆನಿಬೇಕ್ರಿ. ಈಗ ನಾನು 12:30 ಏನು 1 ಗಂಟೆ ಇಷ್ಟೆಲ್ಲ ಇಟ್ಟಿನಿ. ಮತ್ತು ಈಗ ನಾವೆಲ್ಲ ಇದು ಸಿಪ್ಪೆ ಎಲ್ಲ ಸುಲಿದು ಹಿಡಿಲ್ಲ. ಮತ್ತು ಏನೇನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂಥೇಳಿ ಎಲ್ಲ ತೋರಿಸ್ತೀನಿ. ಅಪ್ಪಿ ಅದು ಮುಚ್ಚಿರಿ ಬಾಕ್ಸಿಗೆ. ಎಲ್ಲ ಕ್ಲೀನಾಗಿ ಮಾಡಿ ಇದು ಕಟ್ ಮಾಡೋದ್ರಿ ಫ್ರೆಂಡ್ಸ್. ನನ್ನ ಮಕ್ಕಳು ಆಗುತ್ತಾರೆ ನಂಗೆ. ಮತ್ತಿಲ್ಲ ಯಾರು ಇವತ್ತು ಬ್ಲಾಗ್ ಮಾಡಿದ್ಲು ಪಾಪ ಈಕಿನ. ಈಗ ನೋಡಿ ಫ್ರೆಂಡ್ಸ್, ನನ್ನ ಮಗ ಎಲ್ಲ ಇಡಕತ್ತಾನ. ಇಟ್ಟುಡಪ್ಪಿ. ಫ್ರೆಂಡ್ಸ್, ಎಲ್ಲ ನಾವು ರೆಡಿ ಮಾಡಿಟ್ಟಿವಿ. ಮತ್ತು ಕಾಜು ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಚಿರ್ಕುರ್ಮಗ ಅಂಥೇಳಿ. ಈಗ ನಾನು ಮತ್ತೆ ಏನು ರೆಸಿಪಿ ಮಾಡ್ತೀನಿ ಇವತ್ತು. ನಿನ್ನೆಂತರೂ ರೆಸಿಪಿ ನನಗೆ ಶೇರ್ ಮಾಡೋಕ್ಕಾಗಿಲ್ಲ ರೀ. ಅದು ಭಾಳ ನಾನು ಬ್ಯುಸಿ ಇದ್ದೆ. ಮತ್ತು ಹಾಸ್ಪಿಟಲ್ಗೂ ಹೋಗಿದ್ವಲ್ಲ, ಹಾಗಾಗಿ ಅದು ಹಾಕೋದಾಗಲಿಲ್ಲ ಫ್ರೆಂಡ್ಸ್. ಮತ್ತು ನೋಡಿರಿ, ಮಗ ಇದನ್ನೆಲ್ಲೇ ಈಗ ನಾನು ಇದು ಆಲೂ ಖಿಚಡಿ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂಥೇಳಿ ಎಲ್ಲರಿಗೂ ಇವತ್ತು ತೋರಿಸ್ತೀನಿ ರೀ ಫ್ರೆಂಡ್ಸ್. ಅಣ್ಣ ನೀನೇನು ಮಾಡತ್ತಿದ್ದ? ನೋಡ್ರಿ ಫ್ರೆಂಡ್ಸ್, ನಾನು ಅಣ್ಣ ಕ್ಲೀನ್ ಮಾಡಿ ಟೇಬಲ್. ಅಣ್ಣ ನೀನು ಮಾತಾಡ.
ಇದು ಮೋಟರ್ ಚಾಲು ಮಾಡಿದ್ರೆ ನನ್ನ ಅಣ್ಣ ನೋಡ್ರಿ ಫ್ರೆಂಡ್ಸ್ ಎಷ್ಟು ಸಾಫ್ ಮಾಡಿದ್ರೆ ನೋಡ್ರಿ ನನ್ನ ಅಣ್ಣ. ಇದು ನೀರ ಇದು ಬರ್ತನ ಐತಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಮಾಡಿಟ್ಟಿಲ್ಲ. ಅಣ್ಣ ನೀನು ಮಾತಾಡ. ನನ್ನ ಅಣ್ಣ ಫುಲ್ ಬಿಜಿ ಆಯ್ತು ರೀ ಫ್ರೆಂಡ್ಸ್ ನೋಡ್ರಿ. ಹಲೋ ಫ್ರೆಂಡ್ಸ್, ಸಲಾಮ್ ನಮಸ್ತೆ. ಅಸ್ಪಾಕ್ ನಸೀನ್ ಫ್ಯಾಮಿಲಿ ವೆಲ್ಕಮ್. ನನ್ನ ಪಪ್ಪ ಅಣ್ಣ ನಮಾಜ್ಗೆ ಹೊರಟಾರೆ ಫ್ರೆಂಡ್ಸ್. ನನ್ನ ಮಮ್ಮಿ ನಾನು ಮನೆ ತುಂಬಿರ್ತೀನಿ. ಆಮೇಲೆ ನಾನು ಹಲ್ಲವು ಭಾಳ ಎಲ್ಲ ಐತಿ ನೋಡಿ ಫ್ರೆಂಡ್ಸ್. ನನ್ನ ಮಮ್ಮಿ ಅಜತ್ ಬೇಜಾರಾದತ್ತೆ ಫ್ರೆಂಡ್ಸ್. ಮಮ್ಮಿ ನಾನು ಬಜಾರ್ ಹೊರ್ತಾರೆ ಫ್ರೆಂಡ್ಸ್. ನನ್ನ ಮಮ್ಮಿ, ನನ್ನ ಪಪ್ಪ, ನನ್ನ ಅಣ್ಣ, ನಾನು ಹೊರ್ತಾರೆ ಫ್ರೆಂಡ್ಸ್. ಇದು ಸ್ಲೀಪರ್ಸ್. ಇದು ನಾನು ಏನೇನು ಶಾಪಿಂಗ್ ಮಾಡ್ತಿರಲ್ಲ ಇದು ತೋರಿಸ್ತೀನಿ. ನನ್ನ ಮಮ್ಮಿ ನಾನು ತೋರಿಸ್ತೀನಿ. ನನ್ನ ಅಣ್ಣ ತೋರಿಸ್ತಿರ್ಲಿಲ್ಲ. ಭಾಳ ಇದು ಕಮೆಂಟ್ಸ್ ನಾನು ಹೇಳಬೇಕು ಫ್ರೆಂಡ್ಸ್. ಹಾಂ ನೋಡ್ರಿ, ಕಮೆಂಟ್ನಾಗ ನೋಡಬೇಕು. ಬಾಯ್ ಟೇಕ್ ಕೇರ್. ನನ್ನ ಮಮ್ಮಿಗೆ ಚಾಲೆಂಜ್ ಸ್ಟೀಪ್ ಮಾಡಬೇಡ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಕ್ಕಳು ರೆಡಿ ಆಗ್ಯಾರ, ನಮಾಜ್ಗೆ ಹೋಗಿ ಬಂದ ನೋಮಾನ್. ಈಗ ನಾವು ರೆಡಿಯಾಗಿ ಈಗ ನಾವು ಮಾರ್ಕೆಟ್ಗೆ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ ಅಂಥೇಳಿ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ರೀ. ಮತ್ತು ಝಾರಾ ಇವತ್ತು ಮಾತಾಡಿದ್ದು ಬ್ಲಾಗ್ ಈಕಿನ ಸ್ಟಾರ್ಟ್ ಮಾಡಿದ್ಲು. ಹೆಂಗೆ ಅನ್ಸೈತ್ರಿ ನಿಮ್ಗೆ ಕಮೆಂಟ್ ಒಳಗೆ ಹೇಳ್ಬೇಕು ರೀ ಫ್ರೆಂಡ್ಸ್. ಈಗ ನೋಮಾನ್ ಮಾತಾಡಪ್ಪಿ. ಹಲೋ ಫ್ರೆಂಡ್ಸ್, ನಮಸ್ತೆ. ನಾ ಈಗ ನಮಾಜ್ಗೆ ಹೊಂಟು ಬಂದಿರಿ. ನಾ ಈಗ ನಾಳೆ ಇದ್ದಿತ್ತಲ್ಲ ರೀ, ನಾ ಶಾಪಿಂಗ್ ಮಾಡಕ್ಕೆ ಹೋಗ್ತೀರಿ. ಎಲ್ಲ ತಗೊಂಡಿ ಏನೇನು ಶಾಪಿಂಗ್ನಾಗ? ನಿನ್ನೆ ಹೋಗಿದ್ಯಲ್ಲ. ಇನ್ನ ಶೂಸ್ ಐತ್ರಿ, ನಾ ವಾಚ್ ಐತ್ರಿ. ಅದೆಲ್ಲ ತಗೊಂಡಿಲ್ಲ. ಎಲ್ಲ ಕೊಡಿಸ್ಬೇಕ ನಿನ್ಗೆ? ಕೊಡ್ಸಲ್ಲ ನಾನು. ಈಗಂತ್ರ ಏನು ಕೊಡ್ಸಂಗಿಲ್ಲ ನೋಡ್ರಿ ನಾನು. ಏಪಿ ನಿಮ್ಗೆ ಏನು ಕೊಡ್ಸಂಗಿಲ್ಲ. ನೋಡ್ರಿ, ಏನು ಕೊಡ್ಸಂಗಿಲ್ಲ ಅಂದ್ರೆ ಎಷ್ಟು ಬೇಜಾರಾಗ್ಯಾರ ಮಕ್ಕಳು. ಎಲ್ಲ ಕೊಡಿಸ್ತೀನಿ. ಇವ್ರಿಗೆ ಏನೇನು ಬೇಕು ನಾನು ತೊಗೊಂಡಿಲ್ಲ ಅಂದ್ರೇನ ಇವ್ರಿಗಾರ ಕೊಡಿಸ್ತೀನಿ ರೀ ನಾನು. ಈಗ ಮಾರ್ಕೆಟ್ನಾಗ ಹೋಗೋಣ, ಏನೇನು ತೊಗೊತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಹಂಗಾಗಿ ಹಾಯ್ ಫ್ರೆಂಡ್ಸ್, ನಮಸ್ತೆ. ಬಾತ್ ಕರ್ಬಿಟ್ಟು. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಬಜಾರ್ಗೆ ಹೊಂಟೀನಿ ಫ್ರೆಂಡ್ಸ್. ಅಂದರೆ ನಾಳೆ ಇದು ಐತಿಲ್ಲ, ರಂಜಾನ್ ಈದ್ ಐತಿಲ್ಲ, ಇದು ಶಾಪಿಂಗ್ ಶೂಸ್ ಇದು ನೋಡ್ತಾ ಇದ್ದೀನಿ ನಾನು. ಈಗ ನೋಡಿರಿ ಫ್ರೆಂಡ್ಸ್, ನಾನು ಆಲೂ ತಹಾರಿ ಮಾಡಕತ್ತೀನಿ ರೀ. ಕುಕ್ಕಿಂಗ್ ಆಯಿಲ್ ಒಂದು 2 ಚಮಚ ಹಾಕಿನಿ, ಕಸೂರಿ ಮೇಥಿ 1 ಚಮಚ, ಲವಂಗ, ಚಕ್ಕೆ, ಏಲಕ್ಕಿ ಎಷ್ಟೆಷ್ಟು ಹಾಕಿನಿ ನೋಡ್ಕೊಂಡ್ರಿ ಫ್ರೆಂಡ್ಸ್. ಈಗ ಚೆನ್ನಾಗಿದು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೊಂಡಿದ್ದ ಇದು ಉಳ್ಳಾಗಡ್ಡೆ ಹಾಕ್ಬೇಕ್ರಿ. ಒಂದು ಚಿಕ್ಕದಾಗಿ ಒಂದು ತೊಗೊಂಡಿನಿ, ಕಟ್ ಮಾಡ್ಕೊಂಡಿನಿ. ಈಗ 2 ಟೊಮೆಟೊ ಹಣ್ಣು ತೊಗೊಂಡಿನಿ, ಈ ಥರ ಕಟ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ಈಗ ಆಲೂಗಡ್ಡೆ ಹಾಕ್ತೀನಿ ರೀ. ಅದು ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಇದು ಸಣ್ಣದಾಗಿ ನಾ ಕಟ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಇಷ್ಟು ಬೇಕು ರೀ ಮಾಡೋಕೆ. ಮತ್ತು ಯಾವ್ಯಾವ ಮಸಾಲೆ ಹಾಕ್ತೀನಿ ಅಂಥೇಳಿ ನಿಮಗೆಲ್ಲ ತೋರಿಸ್ತೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ನಿಮಿಷ ಆಗಿಂದ ಎಲ್ಲ ಮಸಾಲೆ ಎಲ್ಲ ಹಾಕ್ಬೇಕು ರೀ. ಅಲ್ಲಿವರೆಗೂ ಹಾಕಕ್ಕೆ ಹೋಗಬಾರ್ದು. ಈಗ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಭಾಂಡೆ ವಾಶ್ ಮಾಡಕತ್ತಾಳ. ಬೇಡ ನನ್ನ ಕೇಳಂಗಿಲ್ಲ, ಬಿಸಿಲಾಗ ಕುಂತಿದ್ಲು. ಮತ್ತು ವೇಲ್ ಹಾಕ್ಕೊಂಡು ಕುಡಪ್ಪಿ ಅಂತ ಹೇಳಿನಿ. ಹಾಗಾಗಿ ಇಷ್ಟು ವಾಶ್ ಮಾಡಿ ಬರ್ತಾಳಂತ್ರಿ. ಆಮೇಲೆ ನಾನು ಸ್ವಲ್ಪ ತೊಳಿಬೇಕು ಭಾಂಡೆ. ಬಿಸಿಲು ಭಾಳ ಐತೆ ರೀ ಫ್ರೆಂಡ್ಸ್. ಈಗ ನೋಡಿರಿ, ನನ್ನ ಮಗಳಿಗೆ ಭಾಳ ಇಷ್ಟ ರೀ ಇಂಥವೆಲ್ಲ ಕೆಲಸ ಮಾಡಬೇಕಂದ್ರೆ. ಖುಷಿಲಿಂದ ಮಾಡ್ತಾಳ್ರಿ.
ಮಾಡಲಿ ಎಷ್ಟು ಮಾಡ್ತಾಳೆ ಮಾಡಲಿ, ಆಮೇಲೆ ನಂದು ಕೆಲಸ ಅಂದರೂ ಬಿಡುಗಡೆ ಇಲ್ಲರಿ, ಮಾಡಬೇಕು. ಸಣ್ಣ ಮಕ್ಳಿಗೆ ಹಚ್ಚಕ್ಕೆ ಹೋಗಲ್ಲ ನಾನು. ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಕುಕ್ ಆಗ್ತಾಯಿದೆ. ಬಾ ಅಂದ್ರೇನ ಬರಂಗಿಲ್ಲ ನೋಡ್ರಿ, ಹೆಂಗೆ ಕುಂತಾಳ. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಕುಕ್ ಆಗೈತ್ರಿ. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಚಮಚ ಹಾಕೀನಿ. ಈಗ ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ರೀ, ಫ್ಲೇವರ್ ಮಸ್ತ್ ಬರ್ತಿದ್ರಿ ಇದ್ರದ್ದು. ಈಗ ಅರಿಶಿನ ಅರ್ಧ ಚಮಚ ರೀ, ಖಾರ ಪುಡಿ 1 ಚಮಚ, ಗರಂ ಮಸಾಲ 1 ಚಮಚ, ಧನಿಯಾ ಮಸಾಲ 1 ಚಮಚ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಇದು ಒಂದು 2 ನಿಮಿಷ ಇದು ಕುಕ್ ಮಾಡ್ಬೇಕು ರೀ, ಎಲ್ಲ ಮಸಾಲೆ ಹಾಕಿಂದ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ರೀ, ಆವಾಗೇ ಮಸ್ತ್ ಆಗುತ್ತೆ ರೀ. ಈಗ ಹಸಿಮೆಣ್ಸಿನ್ಕಾಯಿ 2, ಕೊತ್ತಂಬರಿ ಒಂದು ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಹಾಕಿ ನೋಡಿರಿ, ಸಣ್ಣದಾಗಿ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಈಗ ರೈಸ್ ವಾಶ್ ಮಾಡಿಕೊಂಡು ಈಗ ರೈಸ್ ಹಾಕೋದು ನೋಡಿರಿ ಫ್ರೆಂಡ್ಸ್. ಇದ್ರೊಳಗೆ ರೈಸ್ ಎಲ್ಲ ವಾಶ್ ಮಾಡ್ಕೊಂಡಿನಿ. 2 ಗ್ಲಾಸ್ ರೈಸ್ ತೊಗೊಂಡಿನಿ. ಅದಕ್ಕೆ ನಾನು ನೀರು 4 ಗ್ಲಾಸ್ ನೀರು ಹಾಕ್ತೀನಿ ರೀ, ಹಾಗಂದ್ರೆ ಉದುರುದ್ರಾಗಿ ಮಸ್ತ್ ಆಗ್ತಾವ್ರಿ ರೈಸ್. ಹಿಂಗತೆ ಮಾಡಿದರೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮತ್ತು 1 ನಿಮಿಷ ಕುಕ್ ಮಾಡ್ಬೇಕು ರೀ, ಮಸ್ತ್ ಆಗುತ್ತೆ ರೀ. ತಾರಿ ಈ ಥರ ಮಾಡಿರಿ, ಚಲೋ ಆಗುತ್ತೆ ನಿಮ್ಮದು. ಈಗ ನೋಡಿರಿ ಫ್ರೆಂಡ್ಸ್ ನಾನು ನೀರು ಹಾಕಿನಿ, 4 ಗ್ಲಾಸ್ ನೀರು ಹಾಕಿನಿ. ಈಗ 2 ಚಮಚ ಸಾಲ್ಟ್ ಹಾಕಕತ್ತೀನಿ ರೀ. ಸಾಲ್ಟ್ ಲಾಸ್ಟಿಗೆ ಹಾಕಿರಿ, ಹಾಗಂದ್ರೆ ಚಲೋ ರೀ. ಫಸ್ಟೇ ನೀವು ಫ್ರೈ ಮಾಡೋವಾಗ ಹಾಕಿದರೆ ಎಲ್ಲ ಫ್ಲೇವರ್ ಎಲ್ಲ ಹೋಗಿಬಿಡುತ್ತೆ, ಹಾಗಾಗಿ ಹಾಕಕ್ಕೆ ಹೋಗಬಾರ್ದು. ಯಾವ್ದಾರ ರೆಸಿಪಿ ಮಾಡಲಿ ಲಾಸ್ಟಿಗೆ ಹಾಕಬೇಕು ನೋಡಿರಿ. ಲೀಡ್ ಹಚ್ಚಿನಿ. ಈಗ ನೋಡಿರಿ ಫ್ರೆಂಡ್ಸ್ ರೆಡಿ ಆಗಿತ್ತು ನೋಡಿರಿ, ಎಷ್ಟು ಮಸ್ತ್ ಆಲೂ ತೆಹಾರಿ ಆಗಿ ರೆಡಿ ಆಗಿತ್ತು ನೋಡಿರಿ. ಇದು ವೈಟ್ ಆಲೂ ತಹಾರಿ ರೀ ಫ್ರೆಂಡ್ಸ್, ಬಹಳ ರುಚಿಯಾಗಿ ಮಸ್ತ್ ಆಗುತ್ತೆ ರೀ. ನೀವು ಜಾಸ್ತಿ ಕಲರ್ಫುಲ್ ಮಾಡಬೇಕಂದ್ರೆ ಅರಿಶಿನ ಮತ್ತು ಖಾರ ಪುಡಿ ಜಾಸ್ತಿ ಹಾಕ್ಬೇಕು ರೀ ಫ್ರೆಂಡ್ಸ್. ನಾನು ಸ್ವಲ್ಪ ಹಾಕಿನಿ. ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗೈತೆ, ನಮಗಂತೂ ಭಾಳ ಇಷ್ಟ ಆಗುತ್ತೆ ರೀ ರೆಸಿಪಿ. ನೀವು ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗುತ್ತೆ ಅಂಥೇಳಿ ನಾನು ಅನ್ಕೊತೀನಿ ರೀ ಫ್ರೆಂಡ್ಸ್. ಈಗ ನೋಡಿ ರೆಡಿ ಆಗೈತೆ, ಮುಂದಿನಿಂದ ನಾನು ತೋರಿಸ್ತೀನಿ ನೋಡಿರಿ ಯಾವ ಥರ ಆಗಿತ್ತು ಅಂಥೇಳಿ. ಎಷ್ಟು ಡಿಲಿಷಿಯಸ್, ಎಷ್ಟು ಸೂಪರಾಗಿ ಬಂದಿತ್ತು ನೋಡಿರಿ. ಇದು ದಹಿಕಿ ಚಟ್ನಿ ರೀ, ಕುಚುಂಬರ್ ಅಂತ ಹೇಳ್ತಾರೆ ಇದಕ್ಕೆ. ಇದು ರಾಯ್ತ ರೆಡಿ ಆಗಿತ್ತು ರೀ ಇದ್ರ ಜೊತೆ ತಿನ್ನಕ್ಕಂಥೇಳಿ. ಇದ್ರಾಗ ಮೊಸರು ಮತ್ತು ಸೌತೆಕಾಯಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು ಅಷ್ಟೇ ಹಾಕಿನಿ ರೀ ಮೊಸರಿನಾಗ. ರೆಡಿ ಆಗಿತ್ತು ನೋಡಿರಿ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆದರೆ ನನಗೆ ಕಮೆಂಟ್ ಒಳಗೆ ಹೇಳಬೇಕು ನೀವು. ಓಕೆ, ಟೇಕ್ ಕೇರ್. ಮತ್ತೆ ಸಿಗೋಣ ರೀ ಹೊಸ ರೆಸಿಪಿ, ಹೊಸ ಬ್ಲಾಗ್ನಲ್ಲಿ, ಹೊಸ ರೂಟೀನ್ ಜೊತೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.